ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾವು ಹಿಂದಿನ ಕ್ಲಾಸಲ್ಲಿ ಲೈನ್ಗಳನ್ನು ಹೇಗೆ ಹಾಕೋದು, ಕ್ಯಾಸೆಟ್ಗಳನ್ನು, ಲೂಪ್ಸ್ಗಳನ್ನು ಎಲ್ಲ ಹೇಗೆ ಬಿಡಿಸೋದು ಅನ್ನೋದನ್ನು ಕಲ್ತ್ಕೊಂಡಿದ್ವಿ. ಇವತ್ತು ನಾವು ಸರ್ಕಲ್ಗಳನ್ನು ಹೇಗೆ ಬಿಡಿಸೋದು, ಸ್ಪಿರಲ್ಗಳನ್ನು ಹೇಗೆ ಬಿಡಿಸೋದು, ಸ್ಕ್ಯಾಲಪ್ಸ್ಗಳನ್ನು ಬಳಸ್ಕೊಂಡು ಹೇಗೆ ಡಿಸೈನ್ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊನ್ನೆ ಸುತ್ತೋದು ಎಲ್ಲರಿಗೂ ತಿಳಿದಿರುವಂತಹ ವಿಷಯನೇ. ಆದರೆ ಮೆಹಂದಿ ಕೋಲಿನಲ್ಲಿ ವೃತ್ತವನ್ನು ಹೇಗೆ ಬಿಡಿಸುವುದು ಅನ್ನೋದು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ನಾವು ವೃತ್ತಾಕಾರವಾಗಿ ಅದನ್ನು ಸೇರಿಸ್ತಾ ಹೋಗಬೇಕು. ನೋಡಿ, ಹೀಗೆ ನಾವು ಎರಡು ರೀತಿಯ ಕೋನನ್ನು ಇಲ್ಲಿ ಬಳಸ್ಕೊಳ್ಬೇಕು. ಒಂದು ದಪ್ಪ ಫ್ಲೋವಿನ ಕೋನನ್ನು, ಮತ್ತೊಂದು ಸಣ್ಣ ಫ್ಲೋವಿನ ಕೋನನ್ನು ಬಳಸ್ಕೊಳ್ತಾ ಹೋಗಬೇಕು. ಇಲ್ಲಿ ನಾವು ನೆಕ್ಸ್ಟ್ ಬಿಡಿಸ್ತಾ ಇರುವಂಥದ್ದು ಸ್ಪಿರಲ್. ಸ್ಪಿರಲ್ ಅಂದರೆ ಒಳ ವೃತ್ತ. ಇಲ್ಲಿ ವೃತ್ತದ ಒಳಗೆ ವೃತ್ತಗಳನ್ನು ಬಿಡಿಸ್ತಾ ಹೋಗುವಂಥದ್ದು. ಒಳ ವೃತ್ತಗಳನ್ನು ಹಾಕುವಾಗ ನಿಧಾನವಾಗಿ ಹಾಕಬೇಕು. ಒಂದಾದರ ಮೇಲೊಂದಂತೆ ಬಿಡಿಸ್ತಾ ಹೋಗಬೇಕು. ನೋಡಿ, ಹೀಗೆ. ಈಗ ನಾನು ಸಣ್ಣ ಫ್ಲೋವಿನ ಕೋನನ್ನು ಬಳಸ್ಕೊಂಡಿದ್ದೀನಿ. ನನ್ನ ಕೋನಿನ ಫ್ಲೋ ಅಷ್ಟು ಕ್ಲಿಯರ್ ಇಲ್ಲ, ನಾನು ತರಿಸಿರೋ ಪೌಡ್ರ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಫ್ಲೋ ಕೊಡೋಕ್ಕೆ. ಈಗ ದಪ್ಪ ಫ್ಲೋವಿನ ಕೋನಿನಲ್ಲಿ ಬಿಡಿಸಿದರೆ ಈ ರೀತಿ ಕಾಣುತ್ತೆ. ನಾನು ಡಿಸೈನ್ ಮಾಡುವಾಗ ನಿಮಗೆ ಹೇಳಿಕೊಡ್ತೇನೆ. ಸಣ್ಣ ಫ್ಲೋವಿನ ಕೋನಿನ ಸರ್ಕಲ್ಲು, ಅದರ ನಂತರ ದಪ್ಪ ಫ್ಲೋವಿನ ಕೋನಿನ ಸರ್ಕಲನ್ನು ಹಾಕಿ ಡಿಸೈನ್ ಮಾಡುವಂಥದ್ದು. ಥರ ಸ್ಕ್ಯಾಲಪ್ಸ್ಗಳನ್ನು ಬಿಡಿಸೋಣ. ಸ್ಕ್ಯಾಲಪ್ಸ್ ಅಂದರೆ ಎಸಳುಗಳು. ಎಸಳುಗಳನ್ನು ಬಿಡಿಸುವಾಗ ನಾವು ಮೊದಲಿಗೆ ಗೆರೆಗಳನ್ನು ಹಾಕಿಕೊಳ್ಳಬೇಕು. ಇದಕ್ಕೆ ನಾನು ದಪ್ಪ ಫ್ಲೋವಿನ ಕೋನನ್ನು ಬಳಸ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಎರಡು ಗೆರೆಗಳನ್ನು ಹೇಳ್ಕೊಳ್ತೀನಿ. ನೋಡಿ, ದಪ್ಪ ಫ್ಲೋವಿನ ಕೋನಿನಿಂದ ಸರಾಗವಾಗಿ ಮೆಹಂದಿಯ ಫ್ಲೋ ಬರ್ತಾ ಉಂಟು. ಈಗ ಎಸಳುಗಳನ್ನು ಬಿಡಿಸೋಕೆ ನಾನು ಸಣ್ಣ ಫ್ಲೋವಿನ ಕೋನನ್ನು ಬಳಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಸ್ಕ್ಯಾಲಪ್ಪನ್ನು ಬಿಡಿಸುವುದು. ನೋಡಿ, ಇದು ಮೀಡಿಯಂ ಸ್ಕ್ಯಾಲಪ್ಸ್. ಇದಕ್ಕಿಂತನೂ ಚಿಕ್ಕ ಸ್ಕ್ಯಾಲಪ್ಸ್ ಬರುತ್ತೆ. ಇದು ಹೆಚ್ಚಾಗಿ ಚೆಂಡು ಹೂವಲ್ಲಿ ಕಂಡುಬರುವಂತಹ ಎಸಳುಗಳು. ಇದು ಸಣ್ಣ ಫ್ಲೋವಿನ ಕೋನು. ನೋಡಿ, ನೀಟಾಗಿ ಬರುತ್ತೆ. ನೀವು ಸಣ್ಣ ಫ್ಲೋವಿನ ಕೋನನ್ನು ಬಳಸ್ಕೊಂಡ್ರೆ ಸ್ಕ್ಯಾಲಪ್ಸ್ಗಳು, ಎಸಳುಗಳು ತುಂಬ ನೀಟಾಗಿ ಕಾಣುತ್ತೆ. ದಪ್ಪ ಫ್ಲೋವಿನ ಕೋನನ್ನು ಬಳಸ್ಕೊಂಡ್ರೆ ಸ್ಕ್ಯಾಲಪ್ಸ್ಗಳು ಒಂದಕ್ಕೊಂದು ಜಾಯಿಂಟ್ ಆಗಿ ನೀಟಾಗಿ ಕಾಣುವುದಿಲ್ಲ. ಅದಕ್ಕೋಸ್ಕರ ಸಣ್ಣ ಫ್ಲೋವಿನ ಕೋನನ್ನು ಹೆಚ್ಚಾಗಿ ಬಳಸೋಕ್ಕೆ ಶುರು ಮಾಡಿ. ಈಗ ನೆಕ್ಸ್ಟು ಇನ್ನು ಚಿಕ್ಕದು, ತುಂಬಾ ಚಿಕ್ಕದಾದಂತಹ ಸ್ಕ್ಯಾಲಪ್ಸ್ಗಳು. ನೋಡಿ, ಹೀಗೆ ಬಿಡಿಸ್ತಾ ಹೋಗಬೇಕು. ಮೆಲ್ಲ ಬಿಡಿಸಿ. ನಾನು ಚೂರು ಫಾಸ್ಟಾಗಿ ಬಿಡಿಸ್ತಾ ಇದ್ದೀನಿ, ನೀವು ಇನ್ನೂ ತುಂಬ ಮೆಲ್ಲಗೆ ಬಿಡಿಸಿ, ನೀಟಾಗಿ ಬರುತ್ತೆ. ನೋಡಿ, ಸ್ವಲ್ಪ ಫಾಸ್ಟಾಗಿ ಹೋಗಿ ಅಲ್ಲಿ ನೋಡಿ ಜಾಯಿಂಟ್ ಆಯಿತು ನೋಡಿ, ಅದಕ್ಕೋಸ್ಕರ ಮೆಲ್ಲಗೆ ಬಿಡಿಸಿ. ಹೀಗೆ ಸಣ್ಣ ಫ್ಲೋವಿನ ಕೋನನ್ನು ಬಳಸ್ಕೊಂಡ್ರೆ ನೀವು ನಿಮ್ಮ ಸ್ಕ್ಯಾಲಪ್ಸ್ಗಳು ನೀಟಾಗಿ ಬರುತ್ತೆ ಮತ್ತು ಚೆನ್ನಾಗಿ ಕಾಣುತ್ತೆ. ಮೊದಲಿಗೆ ಪ್ರಾಕ್ಟೀಸ್ ಮಾಡುವವರು ತುಂಬಾ ಮೆಲ್ಲಗೆ ಬಿಡಿಸಿ, ಆವಾಗ ನಿಮ್ಮ ಸ್ಕ್ಯಾಲಪ್ಸ್ಗಳು, ಎಸಳುಗಳು ತುಂಬಾ ನೀಟಾಗಿ ಬರುತ್ತೆ. ಇವಾಗ ನಾನು ಬಿಗ್ ಎಸಳುಗಳು ಅಂದರೆ ದೊಡ್ಡ ಎಸಳುಗಳನ್ನು ನಾನು ಬಿಡಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಕೂಡ ಎರಡು ಲೈನ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದು ಲೈನನ್ನು ಹಾಕ್ಕೊಳ್ತೀನಿ. ದಪ್ಪ ಫ್ಲೋವಿನ ಕೋನಿನಲ್ಲಿ ಮೆಹಂದಿ ಚೆನ್ನಾಗಿ ಬರುತ್ತೆ. ಈಗ ದೊಡ್ಡ ಗಾತ್ರದ ಸ್ಕ್ಯಾಲಪ್ಸು, ಅದರಲ್ಲಿ ಎರಡು ರೀತಿ ಇದೆ. ಒಂದು ಪ್ಲೈನ್ ಸ್ಕ್ಯಾಲಪ್ಸು. ನೋಡಿ, ಹೀಗೆ ಈ ರೀತಿಯಾಗಿ ಹಾಕ್ತಾ ಹೋಗಬೇಕು. ಇದು ದೊಡ್ಡ ಗಾತ್ರದ ಸ್ಕ್ಯಾಲಪ್ಸ್ಗಳು. ಇದು ಹೂವಿನ ಚಿತ್ರ ಬಿಡಿಸುವಲ್ಲಿ ನಮಗೆ ತುಂಬಾ ಸಹಾಯಕವಾಗುತ್ತೆ. ನೋಡಿ, ಈ ರೀತಿಯಾಗಿ ಸ್ಕ್ಯಾಲಪ್ಸ್ಗಳನ್ನು ಬಿಡಿಸ್ತಾ ಹೋಗಬೇಕು. ಇನ್ನೊಂದು ರೀತಿಯ ಸ್ಕ್ಯಾಲಪ್ಸು, ದೊಡ್ಡ ಗಾತ್ರದಲ್ಲಿ ಗೆರೆ ಬಂದಿರುವಂತಹ ಸ್ಕ್ಯಾಲಪ್ಸ್ಗಳು. ಈಗ ಮಧ್ಯದಲ್ಲಿ ಹೀಗೆ ಮಾಡಿ ಒಳಗೆ ಮಾಡಿ
ಸ್ಕ್ಯಾಲಪನ್ನು ಬಿಡಿಸೋದು. ಒಂದೊಂದ್ಸಲ ಒಳಗೆ ಮಾಡಬೇಕು, ಈ ರೀತಿ ಒಂದು ಚಿಕ್ಕ ಗರಿ ಆ ರೀತಿ ಹಾಕಬೇಕು. ಇದೊಂದು ರೀತಿಯ ಸ್ಕ್ಯಾಲಪ್, ಮಧ್ಯದಲ್ಲಿ ಚಿಕ್ಕ ಗೆರೆ ಮತ್ತೆ ಕಂಪ್ಲೀಟ್ ಮಾಡುವಂಥದ್ದು. ನೋಡಿ ಹೀಗೆ ಡಬ್ಲ್ಯೂ ರೀತಿ ಬಿಡಿಸ್ತಾ ಹೋಗುವಂಥದ್ದು. ಸ್ವಲ್ಪ ನಿಧಾನವಾಗಿ ಬಿಡಿಸಿ. ಈ ರೀತಿ ಸ್ಕ್ಯಾಲಪ್ಸ್ಗಳನ್ನು ಬಿಡಿಸ್ತಾ ಹೋಗುವಂಥದ್ದು. ಈಗ ನಾನು ಡ್ರಾಪ್ಸ್ ಬಿಡಿಸೋಕ್ಕೆ ದಪ್ಪ ಫ್ಲೋವಿನ ಕೋನ್ ತೊಗೊಂಡಿದ್ದೀನಿ. ಡಾಟ್ ಇಟ್ಟು ಮೆಲ್ಲ ಕೆಳಮುಖವಾಗಿ ಎಳೆಯುವಂಥದ್ದು. ಹೀಗೆ ಒಂದು ಡಾಟ್ ಇಡಬೇಕು, ದಪ್ಪಗೆ ಕೆಳಮುಖ ಎಳಿಬೇಕು. ಈ ರೀತಿ ನೋಡಿ, ಮೆಲ್ಲಗೆ ಎಳೆದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನೊಂಚೂರು ಫಾಸ್ಟಾಗಿ ಎಳಿತಾ ಇದ್ದೀನಿ, ವಿಡಿಯೋ ಲೆಂತ್ ಹೆಚ್ಚಾಗುತ್ತೆ ಅಂತ. ಇದು ದಪ್ಪ ಫ್ಲೋವಿನ ಕೋನಿನಿಂದ ಡ್ರಾಪನ್ನು ಬಿಡಿಸುವಂಥದ್ದು, ಹನಿಯನ್ನು ಬಿಡಿಸುವಂಥದ್ದು. ಈಗ ಸಣ್ಣ ಫ್ಲೋವಿನ ಕೋನಿನಿಂದ ಬಿಡಿಸಿದರೆ ಹೇಗೆ ಕಾಣುತ್ತೆ ನೋಡಿ. ಇದು ಸಣ್ಣ ಫ್ಲೋವಿನ ಕೋನು. ಇದನ್ನು ತುಂಬ ಪ್ರೆಸ್ ಮಾಡಬೇಕಾಗತ್ತೆ, ಸಣ್ಣ ಫ್ಲೋವಿನ ಕೋನು. ನೀವು ಹೆಚ್ಚಾಗಿ ದಪ್ಪ ಫ್ಲೋವಿನ ಕೋನ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದಕ್ಕೆ ನೋಡಿ ಹೀಗೆ ದಪ್ಪ ಫ್ಲೋವಿನ ಕೋನು ಹನಿ ಬಿಡಿಸೋಕ್ಕೆ ತುಂಬಾ ಚೆನ್ನಾಗಾಗತ್ತೆ. ಸಣ್ಣ ಫ್ಲೋವಿನ ಕೋನಿನಲ್ಲಿ ಹೆಚ್ಚಾಗಿ ನಾವು ಪ್ರೆಷರ್ ಕೊಡಬೇಕಾಗತ್ತೆ. ಯಾವತ್ತೂ ಪ್ರಾಕ್ಟೀಸಲ್ಲಿ ನೀವು 2 ಕೋನನ್ನು ಬಳಸಿ. ಪದೇ ಪದೇ ಚೇಂಜ್ ಮಾಡಬೇಕು, ಹೊರಗಡೆ ಆಗುತ್ತೆ, ಏನೂ ಇಲ್ಲ. ನಿಮಗೆ ತುಂಬಾ ಈಸಿ ಆಗುತ್ತೆ, ತುಂಬಾ ಹೆಲ್ಪ್ಫುಲ್ ಆಗುತ್ತದು. ಈಗ ಮೇಲ್ಮುಖವಾಗಿ ಬಿಡಿಸುವಂತಹ ಹನಿಗಳು ನೋಡಿ, ಹೀಗೆ ಡಾಟ್ ಇಟ್ಟು ಮೇಲ್ಮುಖವಾಗಿ ಹೀಗೆ ಗೆರೆಯನ್ನು ಎಳೆಯುವುದು. ಒಂದು ಡಾಟ್ ಇಡಿ, ಚುಕ್ಕೆ ಇಡಿ, ಅದನ್ನು ಮೇಲ್ಮುಖ ಹೀಗೆ ಮಾಡಿ ನೋಡಿ. ಡಾಟ್ ಇಟ್ಟು ಮೇಲ್ಮುಖವಾಗಿ ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇಲ್ಮುಖವಾಗಿ ಹೀಗೆ ಎಳೆಯೋದು, ಡಾಟ್ ಇಟ್ಟು ಮೇಲ್ಮುಖವಾಗಿ ಹೀಗೆ ಮಾಡೋದು ಅಷ್ಟೇ. ಅದು ಪ್ರಾಕ್ಟೀಸ್ ಮಾಡಿದಂಗೂ ನೀಟಾಗಿ ಕಾಣುತ್ತೆ. ನೆಕ್ಸ್ಟು ಡಾಟ್ಸ್, ಚುಕ್ಕೆಗಳನ್ನು ಹೇಗಿಡೋದು. ಸುಮ್ಮನೆ ಇಟ್ಟು ಪ್ರೆಸ್ ಮಾಡುವಂಥದ್ದು ಅಷ್ಟೇ. ಇಡೋದು, ಪ್ರೆಸ್ ಮಾಡುವಂಥದ್ದು, ಗೀಚೋದು ಇಲ್ಲ, ಪ್ರೆಸ್ ಮಾಡ್ತಾ ಹೋಗೋದು. ದೊಡ್ಡದಾಯಿತು, ಈಗ ಚಿಕ್ಕದು, ಮೀಡಿಯಮ್ ಸೈಜು, ಚಿಕ್ಕದು, ತುಂಬಾ ಚಿಕ್ಕ ಚುಕ್ಕೆಗಳನ್ನೆಲ್ಲ ಬಿಡಿಸ್ತಾ ಹೋಗ್ಬೋದು. ಡಾಟ್ ಇಟ್ಟು ಪ್ರೆಸ್ ಮಾಡೋದು ಅಷ್ಟೇ, ಕೋನನ್ನು ಇಟ್ಟು ಪ್ರೆಸ್ ಮಾಡುವುದು. ಹೀಗೆ ಅದೊಂದು ಡಿಸೈನು. ಚುಕ್ಕೆಗಳ ಮೂಲಕವೂ ಕೂಡ ನಾವು ಡಿಸೈನ್ಗಳನ್ನು ಮಾಡ್ತಾ ಹೋಗ್ಬೋದು. ನೋಡಿ, ಈಗ ದೊಡ್ಡ ಚುಕ್ಕೆ, ಮೀಡಿಯಮ್ಮು, ನಂತರ ಚಿಕ್ಕದು, ಆ ರೀತಿ ಗಾತ್ರವನ್ನು ಚಿಕ್ಕ ಮಾಡ್ತಾ ಹೋಗುವಂಥದ್ದು. ಈ ರೀತಿ ಈಗ ನೆಕ್ಸ್ಟು ಸ್ಪಿರಲ್. ನಾನು ನಿಮಗೆ ಒಳ ವೃತ್ತ ಹೇಳಿದ್ದೆ. ಇನ್ನೊಂದು ಈ ಚಕ್ಕುಲಿ ಜಿಲೇಬಿ ಎಲ್ಲ ಮಾಡ್ತೀವಲ್ಲ, ಆ ರೀತಿ ಜಾಯಿಂಟ್ ಆಕಾರದಲ್ಲಿ ಬಿಡಿಸುವಂತಹ ಸ್ಪಿರಲ್ಗಳು. ಇದು ಒಳ ವೃತ್ತಾಕೃತಿ. ಇದರಲ್ಲಿ 2 ವಿಧ ಇದೆ ನೋಡಿ. ಒಂದು ಭ್ರೂಣಾಕೃತಿ, ಇನ್ನೊಂದು ಒಳ ವೃತ್ತಾಕೃತಿ. ಇದು ಭ್ರೂಣಾಕೃತಿ, ಅರ್ಧ ಸ್ಪಿರಲನ್ನು ಬಿಡಿಸುವಂಥದ್ದು ನೋಡಿ. ಈ ರೀತಿ ಹೀಗೆ ಅರ್ಧ ಸ್ಪಿರಲನ್ನು, ವೃತ್ತವನ್ನು ಹಾಕ್ತಾ ಹೋಗುವಂಥದ್ದು. ಇದನ್ನೆಲ್ಲ ಬಳಸ್ಕೊಂಡು ಡಿಸೈನನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನಿಮಗೆ ಇವಾಗ ನಾನು ತೋರಿಸ್ತೀನಿ. ಚುಕ್ಕೆಗಳನ್ನು, ವೃತ್ತಗಳನ್ನು, ಸ್ಪಿರಲ್ಗಳನ್ನು, ಒಳ ವೃತ್ತಾಕೃತಿಗಳನ್ನು ಮತ್ತು ಎಸಳುಗಳನ್ನು ಹಚ್ಚಿಕೊಂಡು ವಿವಿಧ ಡಿಸೈನ್ಗಳನ್ನು ಬಿಡಿಸಬಹುದು ನೋಡಿ. ಹೀಗೆ ವೃತ್ತ, ಆಮೇಲೆ ಎಸಳುಗಳು, ಈ ರೀತಿ ಅನೇಕ ಡಿಸೈನ್ಗಳಿವೆ. ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ. ಇದರಲ್ಲಿ ನಿಮಗೆ ಹೇಗೆ ಡಿಸೈನ್ ಮಾಡುವುದು ಅನ್ನೋದು ತಿಳಿಯುತ್ತೆ. ಇಷ್ಟೊತ್ತು ನನ್ನ ವಿಡಿಯೋವನ್ನು ಸಮಾಧಾನದಿಂದ ವೀಕ್ಷಿಸಿದ ಎಲ್ಲ ಕನ್ನಡಿಗರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.